ಅಸಂಘಟಿತರಾಗಿ ದುಡಿಯುವ ಕಾರ್ಮಿಕರ ಕಲ್ಯಾಣಕ್ಕಾಗಿ ಕಾರ್ಮಿಕ ಇಲಾಖೆಯು ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆ ಜಾರಿಗೆ ತಂದಿದೆ. ಈ ಯೋಜನೆ ಬಗ್ಗೆ ಅರಿವು ಮೂಡಿಸಲು ನಿಮ್ಮ ಬಿಪಿ ನ್ಯೂಸ್ ಕೈಜೋಡಿಸಿ ಬಳ್ಳಾರಿ ಜಿಲ್ಲೆಯ ಅಸಂಘಟಿತ ಕಾರ್ಮಿಕರನ್ನ ಭೇಟಿಯಾಗಿ ಅವರಿಗೆ ಮಾನ್ಯ ಸರ್ಕಾರದ ಯೋಜನೆಯನ್ನ ತಿಳಿಸಿ ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಅರಿವು ಮೂಡಿಸಿತು. ಈ ಸ್ಮಾರ್ಟ್ ಕಾರ್ಡ್ ಬಗ್ಗೆ ಕಾರ್ಮಿಕರು ಏನಂದ್ರು ನೋಡೋಣ ಬನ್ನಿ. ನಮಸ್ಕಾರ, ನಮ್ಮ ಹೆಸರು ಬಸವರಾಜ್ ಕುಂಬಾರ್ ಅಂತೇಳಿ. ಗತ 20 ವರ್ಷದಿಂದ ನಾವು ಇದು ಮಣ್ಣಿನ ಕೆಲಸನೇ ಮಾಡ್ತಾ ಇದ್ದೀವಿ. ಮುಖ್ಯವಾಗಿ ವಿಷಯ ಏನಂದರೆ ಕಾರ್ಮಿಕ ಇಲಾಖೆಯಿಂದ ಕರ್ನಾಟಕ ಸರ್ಕಾರ ಸಂತೋಷ್ ಲಾಡ್ ಅವರಿಗೆ ಧನ್ಯವಾದವನ್ನು ಹೇಳುತ್ತಾ ನಾನು ಪ್ರಾರಂಭ ಮಾಡ್ತಾಯಿದ್ದೇನೆ. ಗತ 20 ವರ್ಷದಿಂದ ನಾನು ಕೆಲಸ ಮಾಡ್ತಾನೇ ಇದ್ದೇನೆ. ಈ ಯೋಜನೆ ಜಾರಿಗೆ ತಂದಿದ್ದು ಭಾಳ ಖುಷಿ ಅನಿಸುತ್ತಿದೆ. ಈಗ ಈ ಯೋಜನೆಯಿಂದ ನಾನು ಇನ್ನೊಂದು 2-3 ಜನಕ್ಕೆ ಹೇಳಿ ತಿಳಿಸಿಕೊಳ್ಳೋ ಹಾಗೆ ಹೇಳಿಕೊಳ್ಳುತ್ತಿದ್ದೇನೆ. ಆದರೆ ಇದು 1 ಲಕ್ಷ ರೂಪಾಯಿ ಇನ್ಸೂರೆನ್ಸ್ ಆಗಿ ಇರುತ್ತದೆ ಅಪಘಾತದಲ್ಲಿ. ಅದು ಆಗಿ ಮತ್ತು 50,000 ಆಸ್ಪತ್ರೆ ಖರ್ಚು ಅಂತೇಳಿ ಏನು ಕೊಡ್ತಿದ್ದಾರೆ, ಅದೆಲ್ಲ ಚೆನ್ನಾಗಿದೆ ಈ ಸರ್ಕಾರದಿಂದ ಅಂತೇಳಿ ಇಷ್ಟಪಡೋಕ್ಕೆ. ಈ ಅರ್ಜಿ ಸಲ್ಲಿಸಲು www.ದಲ್ಲಿ KSUWSS Karnataka.in ನಲ್ಲಿ ಸಲ್ಲಿಸಬೇಕಣ್ಣ. ಇದಕ್ಕೆ ಬೇಕಾದಂಥ ದಾಖಲಾತಿಗಳು ಪಾಸ್ಪೋರ್ಟು ಮತ್ತು ಆಧಾರ್ ಕಾರ್ಡ್, ಗುರುತಿನ ಚೀಟಿ ಇವೆಲ್ಲ ತಗೊಂಡೋಗಿ ಇದಕ್ಕೆ ಸಲ್ಲಿಸ್ಬೇಕು ಸರ್. ಸಹಾಯವಾಣಿ ಸಂಖ್ಯೆ 155214ಕ್ಕೆ ಈ ಸಲ್ಲಿಸಬೇಕಂತ ಕೇಳಿಕೊಳ್ಳುತ್ತೇವೆ. ನಮ್ಮ ಹೆಸರು ಕೆ ವೀರೇಶ್ ಅಂತ. ನಾವು 50 ವರ್ಷದಿಂದ ಕೆಲಸ ಮಾಡಕತ್ತಿದ್ವಿ ಕುಂಬಾರ ಕೆಲಸನ. ಆದರೆ ನಮಗೆ ಈಗ ಕಾರ್ಮಿಕದು ಸಚಿವರು ಸಂತೋಷ್ ಲಾಡ್ ಅಂತವರು ಇದನ್ನು ಇನ್ಶೂರೆನ್ಸ್ ಆಗಿ ಕೊಡಕತ್ತಿದ್ದಾರೆ. ಅಂದರೆ ಇದು ತುಂಬ ಧನ್ಯವಾದಗಳು ಅವ್ರಿಗೆ, ನಮ್ಮ ಅಭಿನಂದನೆಗಳು. ಅದು ಯಾರನ್ನು ಮೃತಪಟ್ಟವರಿಗೆ 10,000 ಅಂತೇಳಿದೆ, ಯಾವುದನ್ನು ಇನ್ಸಿಡೆನ್ಸ್ ಆದರೆ 50,000, ಆಕ್ಸಿಡೆಂಟ್ ಆದರೆ 1 ಲಕ್ಷ ರೂಪಾಯಿ ಅಂತೇಳಿದೆ. ಇದು ತುಂಬ ಒಳ್ಳೆಯ ಯೋಜನೆ ಇದೆ. ಹೆಸರು ಕುಮಾರವಾಣಿ ರೇಣುಕಮ್ಮ. ಕೈಗಾರ ಕೆಲಸ ಮಾಡ್ತೀವಿ ನಾವು. ಕುಂಬಾರವಣೆ, ಮಡಿಕೆ ಮಾಡ್ತೀವಿ, ಗಣೇಶ ಮಾಡ್ತೀವಿ, ಎಲ್ಲ ಕೈಗಾರ ಕೆಲಸ ಮಾಡ್ತೀವಿ. ಇವಾಗ ನಾವು ಮಾಡೋಕ್ಕೆ ನಮ್ಮ ಅವ್ವ ತಾತನವರು, ನಮ್ಮ ಅತ್ತೆ ಮಾವನವರು ಅವ್ರ ತಲೆಯಲ್ಲಿ ನಾವು ಮಾಡ್ತಾಯಿದ್ದೀವಿ. ಹಿಂಗೆ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ನಮಗೆ ಏನಾದರೂ ಸಹಕಾರ ಬೇಕು, ಹೆಲ್ತ್ ಸುಮಾರಾದರೆ ಏನೋ ನೋಡ್ಸ್ಕೊಳಕ್ಕೆ ನಿಮ್ಮ ಕಡೆಯಿಂದ ನಮ್ಗೆ ಹೆಲ್ಪ್ ಆಗಬೇಕು. ಯಾಕಂದರೆ ನಾವು ಮಾಡ್ತಿರೋದು ತುಂಬ ಕಷ್ಟವಾದ ಕೆಲಸ. ಒಳ್ಳೇದಾಗಲಿ ಅಂತ ಕೇಳ್ಕೊತ ಇದ್ದೀವಿ. ನಮಗೆ ಬಂದು ಇವತ್ತು ತಲುಪೈತೆ ಇದು. ಮುಂದಿನ ವಿಚಾರ ನೋಡ್ಕೊಂಡು ಆಮೇಲೆ ಮುಂದಿನ ವಿಚಾರದಾಗ ಏನು ಬೇಕು ನಾವೆಲ್ಲ ಓಣೆ ಒಟ್ಕೂಡಿ ಇದು ಹೆಲ್ತ್ ಕಾರ್ಡ್ ಮಾಡಿಸ್ಕೊಂಡು ಸಂತೋಷ್ ಸರ್ ಅವರು ಒಂದು ಸ್ಕೀಮ್ ತಂದಿದ್ದಾರೆ ನಮಗೆ ಕೈಗಾರಿಕೆ ಕೆಲಸದವರಿಗೆ. ಏನೋ ಒಂದು ಅಪಘಾತ ಆಗಿ ಆಕ್ಸಿಡೆಂಟ್ ಆಗಿ ಮರಣ ಹೊಂದಿದ್ದಾರೆ, 1 ಲಕ್ಷ ರೂಪಾಯಿ ಇದೆ. ಕೈ ಕಾಲು ಮುರಿದ್ರೆ 50,000 ಇದೆ. ಏನೇನೋ ಡೆತ್ ಆದರೆ 10,000 ರೂಪಾಯಿ ಇದೆ. ಸ್ಕೀಮ್ ಬಗ್ಗೆ ತುಂಬ ಒಳ್ಳೇದು ಅನ್ನಿಸ್ತೈತೆ. ಯಾಕೆಂದರೆ ಮುಂದೆ ಜೀವನದಾಗ ನಮಗೆ ಕಷ್ಟ ಬರ್ಬೋದು, ಹಿಂಗೆ ಇರೋಕ್ಕಾಗಲ್ಲ. ಏನೋ ಒಂದು ವಿಚಾರ ಬಂದಾಗ ಇದು ನಮಗೆ ಸಂತೋಷ್ ಸರ್ ಅವರು ಹೆಲ್ತ್ ಆಫೀಸರ್ ಇದ್ದಂಗೆ ಒಳ್ಳೇದು ಆಗ್ತದೆ ಅಂತ ನಮಗೆ ನಿಮ್ಮನ್ನು ಕಳಿಸ್ಕೊಟ್ಟಿದ್ದಾರೆ. ನಮಗೆ ನಿಮ್ಮದು ಮಾತು ತಲುಪಿದೆ. ಮುಂದೆ ನಾವೆಲ್ಲ ಕುಂತ್ಕೊಂಡು ನಮ್ಮ ಜೀವನ ಅಂತ ಅದು ಇಟ್ಕೊತೀವಿ. ನಮಸ್ತೆ ಸಾರು. ನಮ್ಮ ಕೆಲಸ ನಾವು ಸಣ್ಣ ಹುಡುಗಿದ್ದಾಗಲಿಂದ ಮಾಡ್ತಾಯಿದ್ದೀವಿ. ನಮಗೆ ಇವಾಗ ಇವರು ಬಂದಾರೆ ಅಣ್ಣವರು, ನಮಗೆ ಪರಿಚಯ ಇಲ್ಲ. ಇದಿಷ್ಟು ನಮಗೇನು ಸಹಾಯ ಮಾಡೋಕ್ಕೆ ಬಂದಾರ, ನಿಮ್ಗಳಿಂದ ತಿಳ್ಕೊಂಡೀವಿ. ನಾವು ಇದಿಷ್ಟು ಮಾಡಿಸ್ಕೊಂತೀವಿ ಸರ್. ಒಟ್ಟಾರೆಯಾಗಿ ಕರ್ನಾಟಕ ಸರ್ಕಾರದ ಕಾರ್ಮಿಕ ಸಚಿವರು ಆದ ಸಂತೋಷ್ ಲಾಡ್ ಅವರ ಯೋಜನೆ ರಾಜ್ಯದ ಪ್ರತಿ ಪ್ರಾಮಾಣಿಕ ಕಾರ್ಮಿಕರಿಗೆ ಮುಟ್ಟುತ್ತಾರದು ಅತ್ಯಂತ ಪ್ರಶಂಸನೀಯವಾದದ್ದು. ಹಮಾಲರು, ಚಿಂದಿ ಆಯುವವರು, ಮನೆ ಕೆಲಸದವರು, ಟೈಲರ್, ಅಗಸರು, ಕ್ಷೌರಿಕರು, ಅಕ್ಕಸಾಲಿಕರು, ಕಮ್ಮಾರರು, ಕುಂಬಾರರು, ಬಟ್ಟೆ ಕಾರ್ಮಿಕರು, ಸ್ವತಂತ್ರ ಲೇಖನಕಾರರು, ಫೋಟೋಗ್ರಾಫರ್, ಗಿಗ್ ಕಾರ್ಮಿಕರು, ಖಾಸಗಿ ವಾಣಿಜ್ಯ ವಲಯದ ಸಾರಿಗೆ ಕಾರ್ಮಿಕರು ಸೇರಿ ಒಟ್ಟು 23 ವಲಯದವರಿಗೆ ಸ್ಮಾರ್ಟ್ ಕಾರ್ಡ್ ಲಭ್ಯವಾಗಲಿದೆ.